ಕಾಂಗ್ರೆಸ್ ಪಕ್ಷಕ್ಕೆ ಧರ್ಮಸ್ಥಳಗೌಡ ದರ್ಶನಾಪುರ ಸಾಹೇಬರಿಗೆ ಧರ್ಮಸ್ಥಳಗೌಡ ದರ್ಶನಾಪುರ ಸಾಹೇಬರಿಗೆ ಧರ್ಮಸ್ಥಳಗೌಡ ದರ್ಶನಾಪುರ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ शुमाली कर्नाटक में कांग्रेस की लहर चल रही है। यहाँ हम लोग इस वक्त पहुँचे हैं यादगीर ज़िले के शाहपुर तालुक के एक गांव में केम्बावी एक गांव है। यहाँ पे जो है तमाम लोग, चाहे वो हिंदू हो मुस्लिम हो, तमाम लोग कांग्रेस की तरफ आ रहे हैं। यहाँ इस वक्त हम मौजूद हैं यहाँ एक जगह पे जहाँ पे दलित तबके के लोग हैं। उन्होंने कहा है कि दलित तबके की नाइंसाफ़ी हुई है। कर्नाटक में कई मरतबा जो है बीजेपी ने दलितों के साथ नाइंसाफ़ी की है, इसलिए इस मरतबा कांग्रेस का साथ देंगे। हम लोग इनकी भी बात सुनाएंगे और इसके अलावा केम्बावी के मुसलमानों की तरफ से जो मीटिंग हुई है वो भी आपको सुनाएंगे। ಸರ್, ಇವತ್ತು 10ನೇ ತಾರೀಕಿಗೆ ವೋಟಿಂಗ್ ಇದೆ. ನಿಮ್ಮ ಊರಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ನಿಮ್ಮ ಬಗ್ಗೆ ಹೇಳಿ. ಇಲ್ಲಿ ಯಾವ ಊರಿದ್ದು? ಕೆಂಬಾವಿ ಪಟ್ಟಣದಲ್ಲಿ ಅತಿ ಹೆಚ್ಚು ಮುಸ್ಲಿಮ್ಸ್ ಹಾಗೂ ಅತಿ ಹೆಚ್ಚು ದಲಿತರು ಇರುವುದರಿಂದ ನಾವೆಲ್ಲ ದಲಿತ ಜನಾಂಗದವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ. ಯಾಕಂತಂದರೆ ನಾವು ಇಷ್ಟು ದಿನ ಆದರೂ ಯಾವ ಒಂದು ಪಕ್ಷನ ಮಾಡ್ತಿದ್ವಿ ಅಂತ ಯಾರೂ ಹೇಳ್ಕೊಳ್ತಿರಲಿಲ್ಲ. ಇವತ್ತು ನಾವೆಲ್ಲರೂ ನಮ್ಮ ದಲಿತ ಸಮುದಾಯದವರು ಬಂದು ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ಕೊಡ್ತೀವಿ, ಬೆಂಬಲಿಸ್ತೀವಿ ಅಂತ ಹೇಳ್ತಾಯಿದ್ದೀವಿ. ಯಾಕಂತಂದರೆ ಮಾನ್ಯ ಶಾಸಕರು ಕೆಂಬಾವಿ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದು ಒಂದು ಕಡೆ ಆದರೆ, ಇನ್ನೊಂದು ನಾವು ಕರ್ನಾಟಕದಾದ್ಯಂತ ಕಾಂಗ್ರೆಸ್ ಪಕ್ಷನೇ ಯಾಕೆ ತರಬೇಕು ಅಂತ ಅನ್ನೋದಾಗಿತ್ತಂದರೆ, ನಮ್ಮ ದಲಿತ ಜನಾಂಗದ ಉಳಿವಿಗಾಗಿ, ದಲಿತ ಜನಾಂಗದ ಒಂದು ಶ್ರೇಯಸ್ಸಿಗಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗ್ತದೆ. ಯಾಕಂತಂದರೆ 4 ವರ್ಷದ ಅವಧಿಯಲ್ಲಿ ನಾವು ಸಾಕಷ್ಟು ಅತ್ಯಾಚಾರಗಳನ್ನು ನೋಡಿದ್ದೀವಿ, ಭ್ರಷ್ಟಾಚಾರಗಳನ್ನು ನೋಡಿದ್ದೀವಿ. ಅಂಥ ಪಕ್ಷವನ್ನು ನಾವೆಲ್ಲರೂ ಈ ಸಲ ಅದನ್ನು ತೆಗೆದು ಹಾಕಬೇಕು. ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಏನಾದರೂ ಅಧಿಕಾರದಲ್ಲಿ ಬಂದರೆ ನಾವು ಕ್ಷೇಮವಾಗಿರ್ತೀವಿ ಮತ್ತು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಏನು ಹೇಳಿರುವಂಥ ಭಾರತ ಸಂವಿಧಾನ ಉಳಿಬೇಕಾಗಿತ್ತಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾಗ್ತದೆ. ಯಾಕಂತಂದರೆ ನೀವು ಮೊನ್ನೆನೇ ನೋಡಿರಬೇಕು, 17ನೇ ತಾರೀಕು ಇದೇ ತಿಂಗಳು 17ನೇ ತಾರೀಕಿನಲ್ಲಿ ಚಾಮರಾಜನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನ ಸಂಸ್ಥೆ ಅಂತೇಳಿ ಒಂದು ಸ್ನಾತಕೋತ್ತರ ಕೇಂದ್ರ ಇತ್ತು. ಅದನ್ನು ಹೆಸರು ಬದಲಾವಣೆ ಮಾಡಿ ಚಾಮರಾಜನಗರ ವಿಶ್ವವಿದ್ಯಾಲಯ ಚಾಮರಾಜನಗರ ಅಂತೇಳಿ ಮಾಡಿದ್ದಾರೆ. ಇದು ನಮ್ಮ ದಲಿತ ಜನಾಂಗಕ್ಕೆ ಮಾಡಿರುವಂಥ ಒಂದು ಅನ್ಯಾಯ ಅನ್ನಿಸ್ತದೆ. ಯಾಕಂತಂದರೆ ಅದೇ ಒಂದು ಯೂನಿವರ್ಸಿಟಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಯೂನಿವರ್ಸಿಟಿ ಅಂತೇಳಿ ಮಾಡ್ಬೋದಾಗಿತ್ತು BJP ಸರ್ಕಾರ. ಆದರೆ ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದ್ರು. ಇದೇ ತಿಂಗಳು 17ನೇ ತಾರೀಕಿನಲ್ಲಿ ಆದೇಶ ಮಾಡಿದ್ದಾರೆ. ಇದು ನಮಗೆ ಭಾಳ ಅನ್ಯಾಯ ಆಗಿದೆ. ಅದೇ ರೀತಿಯಾಗಿ ನಿನ್ನೆ ಮಾನ್ಯ ಯಾರಿವರು ವಿಜಯಪುರದ ಮಾನ್ಯ ಶಾಸಕರು ಯತ್ನಾಳ್ ಅವರು ಒಂದು ವೇಳೆ BJP ಸರ್ಕಾರ ಅಧಿಕಾರಕ್ಕೆ ಬಂದರೆ ಟಿಪ್ಪು ಸುಲ್ತಾನ್ ಅವರ ಫೋಟೋಗಳನ್ನು ನಾವು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಲ್ಲಿ ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ಅದನ್ನು ತೆಗೆದು ಹಾಕಿಬಿಡ್ತೀವಿ. ಫಸ್ಟ್ ಕೆಲಸನೇ ಅದೇ ಮಾಡ್ತೀವಿ. ಅಂದ್ರೆ ಇವ್ರ ಅಜೆಂಡಾ ಏನಪ್ಪ ಅಂತಂತಂದರೆ ಈ ಅಹಿಂದ ವರ್ಗದ ಜನಗಳಾದಂಥ ನಾವು ಮತ್ತು ಅಲ್ಪಸಂಖ್ಯಾತರ ಜನಗಳಾದಂಥ ನಾವು ನಮ್ಮೆಲ್ಲರನ್ನ ಮೂಲಿಗೆ ಒತ್ತಿ ಅವರ ಅಜೆಂಡನೇ ಒಂದು RSS ಮತ್ತು ಹಿಂದೂ ಧರ್ಮವನ್ನು ಸಂಸ್ಥಾಪನೆ ಮಾಡ್ಬೇಕಂತ ಹೇಳ್ತಾರೆ. ಈ ಒಂದು ಕಾಲದಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಮತದಾರರು ಮಾನ್ಯ ಶರಣಬಸಪ್ಪಗೌಡ ದರ್ಶನಾಪುರ ಅವರಿಗೆ ನಾವು ಇಲ್ಲಿ ಬೆಂಬಲಿಸಬೇಕು. ಹಾಗೂ ಕರ್ನಾಟಕ ರಾಜ್ಯದಂಥ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತ ಬಂದರೆ ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಸಾಧ್ಯವಾಗ್ತದೆ. ಯಾಕಂತಂದರೆ ಈಗಾಗಲೇ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಅದು ನಮ್ಮ ಜನಾಂಗ ಮೊದಲು ತಿಳ್ಕೋಬೇಕು. ಇವತ್ತು 10 kg ಅಕ್ಕಿ ಉಚಿತ ಕೊಡ್ತೀವಿ ಅಂತ ಹೇಳಿದ್ದಾರೆ. 2,000 ರೂಪಾಯಿನ ಮನೆ ಯಜಮಾಂತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೃಹ ಜ್ಯೋತಿ 200 ಯೂನಿಟನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದರೆ, ಜೊತೆಗೆ ಮಹಿಳೆಯರಿಗೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದರೆ, ಅದ್ರ ಜೊತೆಯಲ್ಲಿ ನಮ್ಮಂಥ ನಿರುದ್ಯೋಗಿಗಳಿಗೆ ತಿಂಗಳಿಗೆ 3,000 ರೂಪಾಯಿ ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 1,500 ರೂಪಾಯಿಯನ್ನು 2 ವರ್ಷಗಳ ಕಾಲ ಇವ್ರಿಗೆ ಕೊಡ್ತೀವಿ ಅಂತ ಹೇಳಿದರೆ, ಇಂಥವೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಸಲ ನಾವೆಲ್ಲರೂ ನಮ್ಮ ಜನಾಂಗದ ಬಂಧುಗಳು ಹಾಗೂ ಅಲ್ಪಸಂಖ್ಯಾತರು ಹಾಗೂ ಅಹಿಂದ ವರ್ಗದ ಎಲ್ಲ ಜನಾಂಗಗಳು ಮಾನ್ಯ ಶಾಸಕರಿಗೆ ನಾವು ಬೆಂಬಲಿಸ್ತೀವಿ. ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುತೇಕ ಬರುವುದು ಖಚಿತವಾಗಿದೆ ಅಂತೇಳಿ ಈ ಮೂಲಕ ನಾವು ಹೇಳ್ತಿದ್ದೇವೆ. शरण बसप्पा दर्शनापुर साहब को सपोर्ट कर रहे हैं. सबको लेकर चलने वाले हैं. बहुत अच्छा काम कर रहे हैं. माइनॉरिटी के वास्ते बहुत अच्छे आदमी हैं. उसकी वजह से वो ये बार भी ज़्यादा से ज़्यादा वोट हमारे माइनॉरिटी के जो उनको जाएंगे. ये बार उन्होंने जीतेंगे. इलेक्शन हो रहे हैं, किसको समर्थन कर रहे हैं? क्या मीटिंग हुई अभी आपकी? इलेक्शन के बारे में आज हमारे साहब दर्शनापुर साहब बहुत से काम करे. हमारे पास नहीं, हर खेड़े में काम करे. 4.5 करोड़ का दवाखाना बनाए.
1 करोड़ के हाई स्कूल बनाए और रोड डामर रोड बनाए कम से 4 करोड़ कितने का 4 करोड़ 30 लाख का डामर रोड और लाइटिंग बनाए। वो दशनापुर साहब काम जो करे हैं वो हम लोग भूलते नहीं। वाटर सप्लाई भी करे वहाँ 40 करोड़ का वाटर सप्लाई करे। अब फिर 50 करोड़ का हमारे गांव को नल से पानी पीने का भी वो भी मंजूर करे। टेंडर भी हो गया हमारे पास। और दशनापुर साहब के लिए कुछ भी हम बोल सकते नहीं। और इतना अच्छा लीड जाएंगे, बहुत लीड जाएंगे उनको। पूरा गांव आप एक साथ पूरा गांव एक साथ पूरा गांव एक साथ है हमारा। यहाँ जो मीटिंग हुई आज क्या बातचीत हुई आपकी? ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ದರ್ಶನಾಪುರ ಸಾಹೇಬರು ಮಾಡಿದ್ದಾರೆ. ದರ್ಶನಾಪುರ ಸಾಹೇಬರ ಬಗ್ಗೆ ನಾವು ಹೇಳಬೇಕಪ್ಪ ಅಂದ್ರೆ ಹೆಂಗದಾರಂದ್ರೆ ಸಂವಿಧಾನಾತ್ಮಕವಾಗಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅವರು. ಈ ಭಾರತ ದೇಶದಲ್ಲಿ ಎಲ್ಲ ಜಾತಿ ಜನಾಂಗದವ್ರನ್ನ ಹ್ಯಾಂಗೆ ತೊಗೊಂಡು ಹೋಗ್ತಾರೆ ಸಂವಿಧಾನಾತ್ಮಕ ಎಲ್ಲರಿಗೂ ಹರಿಜನರು ಗಿರಿಜನರು ಮುಸಲ್ಮಾನರಿಗೂ ರೆಡ್ಡಿಯರಿಗೂ ಲಿಂಗಾಯತರಿಗೂ ಬಣಿಜ್ಗರಿಗೂ ಎಲ್ಲ ಜಾತಿ ಜನಾಂಗದವರನ್ನು ತೆಗೆದುಕೊಂಡು ಹೋಗುತ್ತಾ ಒಂದು ಗುಣಧರ್ಮ ಇರತಕ್ಕಂಥ ಒಬ್ಬ ಒಳ್ಳೆಯ ಲೀಡ್ರ್ ನಮಗೆ ಲೀಡ್ರ್ ಅವರು. ನಮ್ಮ ಸಮಾಜಕ್ಕೆ ಸಮುದಾಯ ಭವನ ಶಾದಿಮಾಲ್ ಕೊಟ್ರೆ, ಕೂಲಿ ಸಮುದಾಯಕ್ಕೆ ಸಮುದಾಯ ಭವನ ಕೊಟ್ಟಾರ. ಆಮೇಲೆ ಇಲ್ಲಿ ಸ್ವಾಮಿಗಳಿಗೆ ಯಾತ್ರಿ ನಿವಾಸ ಕೊಟ್ಟಾರ. ಸ್ವಾಮಿಗಳಿಗೆ ಹಿರೇಮಠದಾಗ ಒಂದು ಯಾತ್ರಿ ನಿವಾಸ ಕೊಟ್ಟಾರ 25 ಲಕ್ಷ ರೂಪಾಯಿದು. ಈ ರೀತಿಯಾಗಿ ಮತ್ತು ರೆಡ್ಡಿ ಜನಾಂಗಕ್ಕೆ ಒಂದು ಯಾತ್ರಿ ನಿವಾಸ ಮಾಡಿ ಕೊಟ್ಟಾರ. ಈಗ ಎಲ್ಲ ಜಾತಿಯವ್ರಿಗೆ ಇದೇ ಜಾತಿಯವ್ರಿಗೆ ಇಲ್ಲ ಅನ್ನಂಗಿಲ್ಲ ರೀ. ಮತ್ತು ಎಲ್ಲ ಜಾತಿಯವ್ರಿಗೂ ಒಂದು ಸಮಾನವಾಗಿ ನೋಡ್ಕೊಂಡು ಹೋಗೋಂಥ ಗುಣಧರ್ಮ ಇರತಕ್ಕಂಥ ಒಬ್ಬ ಒಳ್ಳೆ ಲೀಡ್ರ್ ದರ್ಶನಾಪುರ ಸಾಹೇಬರು. ಹೀಗಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಈಗಾಗಲೇ ನಮ್ಮ ಕಾಜಪಳ್ಳಿ ಸಾಹೇಬರು ಹೇಳಿದಂಗೆ ಸಾಕಷ್ಟು ಅಭಿವೃದ್ಧಿಗಳು ನೋಡಲಿಕ್ಕಾಗಿ ನೀವು ಎಲ್ಲಿ ಹೆಜ್ಜೆ ಇಡ್ತೀರಿ ಅಲ್ಲಿ ದರ್ಶನಾಪುರ ಹೆಸರು ಹೇಳ್ತದೆ. ಎಲ್ಲಿ ನೀವು ನೋಡ್ತೀರಿ ಕಣ್ಣಿಗೆ ಅಲ್ಲಿ ದರ್ಶನಾಪುರ ಹೆಸರು ಹೇಳ್ತಾರೆ. ನೀವು ಟಿ ವಿ ಒಳಗೆ ಪ್ರಸಾರ ಮಾಡ್ಲಿಕ್ಕಂದ್ರೆ ಒಂದು ದಿವಸ ಹೆತ್ತದೆ ರೀ, ಒಂದು ದಿವಸ ಅಷ್ಟು ಅಭಿವೃದ್ಧಿ ಕೆಲಸಗಳು ಅದಾವ್ರಿ ಅವರು. आज की ये मीटिंग में हम सब मुसलमान भाई तय किए हैं कि दशनापुर साहब को वोट देंगे, क्योंकि दशनापुर एक ऐसा वाहिद शख्स है जो कि आज के दिन कर्नाटक में बीजेपी की हुकूमत रहने पर भी वो अच्छे से अच्छे काम किए हैं, रोड बनाए हैं, पानी का इंतज़ाम किया है, हर एक चीज़ से उन्होंने। और साथ ही साथ पहली बात तो दशनापुर के पास जात भेद नहीं है। वो मुस्लिम को भी लेके निकल रहे हैं, हिंदू को भी लेके निकल रहे हैं। दशनापुर को हम तमाम क्या चाहिए आपको? क्या डिमांड है? जीत के आएंगे तो क्या चाहिए? जीत के आएंगे तो हमारा केम्बावी डेवलपमेंट करने के लिए अभी साहब से बात किए हैं। साहब भी हमारे से वादा किए हैं कि वह गवर्नमेंट हमारी आई तो केम्बावी को एक तालुक के लेवल में लेके जाएंगे बोल के दशनापुर साहब बोले हैं। ಅಭಿವೃದ್ಧಿಯಲ್ಲಿ ದಸರಾಪುರ ಅಂತಂದರೆ ಅಭಿವೃದ್ಧಿ ಅಂದರೆ ದಸರಾಪುರ ಹೆಂಗೆ ಶಾಪುರ ಮತ್ತಾಗಷ್ಟು ಎಷ್ಟು ಕಾಳಜಿ ಅಂತಂದ್ರೆ ಒಂದು ಫ್ಯಾಮಿಲಿಗೆ ಎಷ್ಟು ಕಾಳಜಿ ಮಾಡ್ತಾ ಹಂಗೆ ತಾಲೂಕು ಕಾಳಜಿ ಮಾಡೋಂಥ ಯಾರು ಇದ್ರೆ ದಸರಾಪುರ ಅವರು. ಹಿಂದಕ್ಕೆ ಈ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಇವು MLA ಇಲ್ಲದ ಕೂಡ ಇಲ್ಲಿ ಪೀರಾಪುರ ಏತ ನೀರಾವರಿ ಅಂತ ಬರ್ತದೆ. ಬೂದ್ಯಾಳ ಪೀರಾಪುರ ಏತ ನೀರಾವರಿ ಬರ್ತದೆ. ಸುಮಾರು 900 ಕೋಟಿ ರೂಪಾಯಿದು 13 ಹಳ್ಳಿಗೆ ಏತ ನೀರಾವರಿ ಮಾಡಿ ಅಂತ ಯಾರು ಸರ್ದಾರ ಇದ್ರೆ ಅದು ದಸರಾಪುರ ಸರ್ದಾರ. ಅದು ಸಿದ್ದರಾಮಯ್ಯ ಗೌರ್ಮೆಂಟ್ ಅದಲ್ಲ ಸರ. ಈ ಹೇಳಕ್ಕಾಗಿನ ದಸರಾಪುರಕ್ಕಿಂತ ಅಭಿವೃದ್ಧಿ ಮಾಡೋ ನಿನಗೆ ಹೇಳ್ತೀನಿ, ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಲ್ಲ. ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ಹೆಂಗೆ ವಾತಾವರಣ ಇದೆ ಊರಲ್ಲಿ? ನಾನು ಕಾಂಗ್ರೆಸ್ ಕಟ್ಟಾಳು. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಶರಣಬಸಪ್ಪಗೌಡರ ತಂದೆಯವರಿಂದ ನಾನು ಅವ್ರ ಫಾಲೋವರ್ಸ್. ಎಷ್ಟು ಲೀಡಿಂದ ಗೆಲ್ತಾರೆ ರೀ ಶರಣಬಸಪ್ಪ? ಅದು ಜನರ ತೀರ್ಮಾನ ಮೇಲೆ. ಏನು ಕೆಲಸ ಮಾಡ್ಯಾರಿ? ಭಾಳ ಕೆಲಸ ಮಾಡ್ಯಾರಿ. ಈ ಊರಿಗೆ 60 ಲಕ್ಷದ್ದು ವಾಟರ್ ಸಪ್ಲೈ ಸ್ಕೀಮು, ಇಲ್ಲೇ ಹಾಸ್ಪಿಟ್ಲ್ ಇದೆ ನೋಡ್ಬಂದು, ಮತ್ತು ಸ್ಕೂಲ್ ಬಿಲ್ಡಿಂಗ್ಸು ಎಲ್ಲ ಮಾಡಿದ್ದಾರೆ. ರೋಡ್ಸು CC ಏನು ಮಾಡೋದು ಪೆಂಡಿಂಗ್ ಇದೆ ರೀ? ಏನು ಮಾಡಬೇಕು ಅವ್ರು ಕೆಲಸ? ಏನಿಲ್ಲ, ವಾಟರ್ ಸಪ್ಲೈದು ಕಂಪ್ಲೀಟ್ ಮಾಡಿ ಇದು ಕೊಟ್ಟರೆ ಸಾಕು. 50 ವರ್ಷ ನೀರು ಸಿಗೋಂಥ. ಕೆಂಬಾವಿ ಊರಲ್ಲಿ ಎಲ್ಲರೂ ಕೂಡಿ ಒಂದು ಡಿಸಿಷನ್ ತೊಗೊಂಡ್ರಿ? ಎಲ್ಲ ಬೇರೆ ಬೇರೆ ಡಿಸಿಷನ್? ಎಲ್ಲ ಬೇರೆ ಬೇರೆ ಅವ್ರ ಪಕ್ಷ ಅವ್ರು ಮಾಡ್ತಾರೆ. ಯಾರಿಗೈತ್ರಿ? ನಮಗದ ಕಾಂಗ್ರೆಸ್.